ದೇಹಬಲದ ಸಾರ. ವಿಶ್ವಗುರುವಿನ ದರ್ಶನ. ದೇಹ ಬಲವೆನ್ನುವುದು ಸಾಮಾನ್ಯವಾಗಿ ಪೇಶಿಯು ಬಲ, ಸಹನೆ ಅಥವಾ ಕ್ರೀಡಾ ಸಾಮರ್ಥ್ಯದ ಹಿಸಾಬಿನಲ್ಲಿ ಅರ್ಥೈಸಲ್ಪಡುತ್ತದೆ. ಆದರೆ ವಿಶ್ವಗುರುವರ ಅಭಿಪ್ರಾಯದಲ್ಲಿ ಇದು ಅಲ್ಪಗಾಮಿಯಾದ ವ್ಯಾಖ್ಯಾನ. ಅವರು ಹೇಳುತ್ತಾರೆ, ದೇಹಬಲ ಶುದ್ಧ ರಕ್ತದಲ್ಲಿ ಇರುತ್ತದೆ. ಒಳ್ಳೆಯ ರಕ್ತವನ್ನೇ ದೇಹಬಲ ಎಂದು ಕರೆಯಲಾಗುತ್ತದೆ. ಈ ಮಾತು ದೇಹಬಲವನ್ನು ಮತ್ತೊಂದು ಆಂತರಿಕ ಮತ್ತು ಸಮಗ್ರ ದೃಷ್ಟಿಕೋನದಿಂದ ನೋಡುವಂತೆ ಮಾಡುತ್ತದೆ. ಇಲ್ಲಿಯ ದೃಷ್ಟಿಯಲ್ಲಿ ದೇಹಬಲ ಅಷ್ಟೆಷ್ಟೋ ವ್ಯಾಯಾಮ ಅಥವಾ ಆಹಾರದ ಫಲವಲ್ಲ. ಇದು ಆಂತರಿಕ ಶುದ್ಧತೆಯ ಪ್ರತಿಫಲನ. ಶುದ್ಧ ರಕ್ತ ಎಂದರೆ ಆರೋಗ್ಯಕರ ಜೀವನ ಶೈಲಿ, ಮನಸ್ಸಿನ ಶುದ್ಧತೆ ಮತ್ತು ದೇಹದ ಸಮತೋಲನವನ್ನು ಸೂಚಿಸುತ್ತದೆ. ಇದು ಪ್ರಕೃತಿಯೊಡನೆ ಹೊಂದಾಣಿಕೆಯ ಬದುಕಿನಿಂದ ಬರುವ ಶಕ್ತಿ ಎಂದು ತಿಳಿಸುತ್ತದೆ. ಆಧುನಿಕ ವಿಜ್ಞಾನ ರಕ್ತದ ರಾಸಾಯನಿಕ ಸಂಯೋಜನೆ ಮೇಲೆ ಗಮನಹರಿಸಿದರೂ ವಿಶ್ವಗುರುವು ಒಂದು ಆತ್ಮಸತ್ವದ ಗುಣವನ್ನು ಸೂಚಿಸುತ್ತಾರೆ, ಅದು ಶುದ್ಧ ಜೀವನದಿಂದ ಉಂಟಾಗುವ ಜೀವಶಕ್ತಿ. ಈ ದೃಷ್ಟಿಕೋನ ದೇಹಬಲವನ್ನು ಕೇವಲ ದೈಹಿಕ ಲಕ್ಷಣವಲ್ಲದೆ ಆಂತರಿಕವಾಗಿ ಬೆಳೆಸಬೇಕಾದ ಗುಣವೆಂದು ಪರಿಗಣಿಸುತ್ತದೆ. ಸಾರಾಂಶವಾಗಿ ವಿಶ್ವಗುರುವು ನಮಗೆ ನೆನಪಿಸುತ್ತಾರೆ, ನಿಜವಾದ ಬಲ ಆಂತರಿಕ ಶುದ್ಧತೆಯಿಂದ ಆರಂಭವಾಗುತ್ತದೆ. ಶುದ್ಧ ಜೀವನ ಮತ್ತು ನೈತಿಕ ನಿಯಮಗಳಿಂದ ನಮ್ಮ ರಕ್ತವನ್ನು ಪೋಷಿಸಿದರೆ ಮಾತ್ರ ನಿಜವಾದ ದೀರ್ಘಕಾಲದ ದೇಹಬಲ ದೊರೆಯುತ್ತದೆ. ದೇಹಬಲ ಎಂದರೇನು? ವಿಶ್ವಗುರುವಿನ ಮಾತು. ನಾವು ದೇಹಬಲದ ಬಗ್ಗೆ ಕೇಳಿದಾಗ ಸಾಮಾನ್ಯವಾಗಿ ಯಾರಾದರೂ ಬಹಳ ಬಲಿಷ್ಠವಾಗಿ ಕಾಣುವುದು, ಭಾರ ಎತ್ತುವುದು, ಓಡುವುದು ಇತ್ಯಾದಿಗಳನ್ನು ಕಲ್ಪಿಸುತ್ತೇವೆ. ಆದರೆ ವಿಶ್ವಗುರು ಎಂಬ ಜ್ಞಾನಿ ಒಂದು ವಿಭಿನ್ನ ಮತ್ತು ಮಹತ್ವಪೂರ್ಣ ಮಾತು ಹೇಳಿದ್ದಾರೆ. ಅವರು ಹೇಳುತ್ತಾರೆ, ದೇಹಬಲ ಶುದ್ಧ ರಕ್ತದಲ್ಲಿ ಇರುತ್ತದೆ. ಒಳ್ಳೆಯ ರಕ್ತವನ್ನೇ ದೇಹಬಲ ಎಂದು ಕರೆಯುತ್ತಾರೆ. ಇದು ಅರ್ಥವಾಗಬೇಕಾದರೆ, ನಮಗೆ ದೇಹಬಲ ಬೇಕಾದರೆ ನಾವು ಶುದ್ಧವಾದ ರಕ್ತವನ್ನು ಹೊಂದಿರಬೇಕು. ಶುದ್ಧ ರಕ್ತ ಎಂದರೆ ಆರೋಗ್ಯಕರ ಆಹಾರ ತಿನ್ನುವುದು, ಸ್ವಚ್ಛತೆ ಇಡುವುದು, ನೈತಿಕವಾಗಿ ಸರಿಯಾದ ಜೀವನ ನಡೆಸುವುದು ಮತ್ತು ದೋಷಪೂರಿತ ಚಟುವಟಿಕೆಗಳಿಂದ ದೂರವಿರುವುದು. ಇದು ನಮಗೆ ಒಂದು ಪಾಠ ಕಲಿಸುತ್ತದೆ. ಕೇವಲ ವ್ಯಾಯಾಮ ಮಾಡಿದರೆ ಸಾಕಾಗದು. ನಾವು ಏನು ತಿನ್ನುತ್ತೇವೆ, ಹೇಗೆ ಬದುಕುತ್ತೇವೆ ಮತ್ತು ಹೇಗೆ ಆಲೋಚಿಸುತ್ತೇವೆ, ಇವೆಲ್ಲವೂ ನಮ್ಮ ದೇಹಬಲಕ್ಕೆ ಕಾರಣವಾಗುತ್ತವೆ. ಹಣ್ಣುಗಳು, ತರಕಾರಿಗಳು ತಿನ್ನಬೇಕು, ಸಮಯಕ್ಕೆ ಹಾಸಿಗೆ ಹೋಗಬೇಕು, ಪಾಠ ಓದಬೇಕು ಮತ್ತು ಒಳ್ಳೆಯದಾಗಿ ವರ್ತಿಸಬೇಕು. ಇದು ವಿಶ್ವಗುರು ಹೇಳಿದ ನಿಜವಾದ ದೇಹಬಲ, ಶುದ್ಧ ರಕ್ತದಿಂದ ಬರುವ ಶಕ್ತಿ. ದೇಹಬಲ ಎಂದರೇನು? ವಿಶ್ವಗುರುವಿನ ನುಡಿಮುತ್ತು. ವಿಶ್ವಗುರು ಎಷ್ಟು ಸುಂದರವಾಗಿ ಹೇಳಿದ್ದಾರೆ. ದೇಹಬಲ ಶುದ್ಧ ರಕ್ತದಲ್ಲಿ ಇರುತ್ತದೆ. ಒಳ್ಳೆಯ ರಕ್ತವನ್ನೇ ದೇಹಬಲ ಎಂದು ಕರೆಯುತ್ತಾರೆ. ದೇಹಬಲ ಎಂದರೆ ಕೇವಲ ಪೇಶಿಗಳು ಬಲಿಷ್ಠವಾಗಿರುವುದಲ್ಲ, ಬಾಡಿ ಬಿಲ್ಡರ್ ಆಗುವುದು ಮಾತ್ರವಲ್ಲ, ಆದರೆ ಆಂತರಿಕ ಶಕ್ತಿ, ಆರೋಗ್ಯಕರ ಶರೀರ, ಹಣ್ಣು ತರಕಾರಿ ತಿನ್ನುವುದು, ವ್ಯಾಯಾಮ ಆಟಗಳು ಆಡೋದು, ಸಮಯ ಪಾಲನೆ, ಸ್ನಾನ ಸ್ವಚ್ಛತೆ, ಸ್ನೇಹಭಾವ, ಉತ್ತಮ ನಡವಳಿಕೆ. ದೇಹಬಲ ಶುದ್ಧ ರಕ್ತ. ಶುದ್ಧ ರಕ್ತ ಉತ್ತಮ ಬದುಕು. ನಿಜವಾದ ಶಕ್ತಿ ನಮ್ಮ ಒಳಗಿರುವ ಶುದ್ಧತೆಯಿಂದ ಬರುತ್ತದೆ. ನಮ್ಮ ದೇಹವನ್ನು ಆರೋಗ್ಯಕರವಾಗಿ ಇಟ್ಟುಕೊಳ್ಳೋಣ, ಬಲಿಷ್ಠವಾಗಿ, ಶುದ್ಧವಾಗಿ, ಸಂತೋಷದಿಂದ ಬದುಕೋಣ. ದೇಹಬಲ ಎಂದರೇನು? ಕೇವಲ ಪೇಶಿಗಳು ಭಾರ ಎತ್ತುವ ಶಕ್ತಿಯಲ್ಲ. ಆಂತರಿಕ ಶಕ್ತಿ, ಆರೋಗ್ಯದ ಸಂಕೇತ. ಶಕ್ತಿಯ ಮೂಲ ನಮ್ಮ ರಕ್ತದ ಶುದ್ಧತೆ. ಶಕ್ತಿ ಎಂದರೆ ಹೊರಗಿನಿಂದಲ್ಲ, ಒಳಗಿಂದ ಬರುತ್ತದೆ. ಸ್ಲೈಡ್ 4. ಶುದ್ಧ ರಕ್ತ ಎಂದರೇನು? ಆರೋಗ್ಯಕರ ಆಹಾರ ಸೇವನೆ, ನಿತ್ಯ ಶೌಚ ಮತ್ತು ಸ್ವಚ್ಛತೆ, ಶರೀರದ ಮತ್ತು ಮನಸ್ಸಿನ ಶುದ್ಧತೆ, ನೈತಿಕ ಮತ್ತು ಶಿಷ್ಟ ಜೀವಮಾನ, ಹಣ್ಣುಗಳು ಮತ್ತು ತರಕಾರಿಗಳನ್ನು ತಿನ್ನುವುದು, ಸಮಯಕ್ಕೆ ನಿದ್ರೆ, ನಿತ್ಯ ವ್ಯಾಯಾಮ, ಸ್ನೇಹಭಾವ, ಸಹಕಾರ, ಸತ್ಯ ಮತ್ತು ಶಾಂತಿ. ಒಳ್ಳೆಯ ರಕ್ತವನ್ನೇ ದೇಹಬಲ ಎಂದು ಕರೆಯುತ್ತಾರೆ. ದೇಹದ ಬಲ ಶುದ್ಧ ಜೀವನದಿಂದ ಬರುವುದು. ನಮ್ಮ ಹೃದಯ ಮತ್ತು ಶರೀರ ಶುಭ್ರವಾಗಿರಬೇಕು. ನಾವು ನಿಜವಾದ ಶಕ್ತಿಶಾಲಿಯಾಗಬಹುದು. ನಿಜವಾದ ದೇಹಬಲ ನಮ್ಮ ಒಳಗಿರುವ ಶುದ್ಧತೆಯಿಂದ ಬರುತ್ತದೆ. ನಾವು ಹೇಗೆ ಬದುಕುತ್ತೇವೆ ಎಂಬುದು ನಮ್ಮ ಶಕ್ತಿಯ ಮೂಲ. ನೀವು ಎಲ್ಲರೂ ಆರೋಗ್ಯವಾಗಿರಿ, ಬಲಿಷ್ಠರಾಗಿರಿ. ಇತಿಹಾಸದ ಹಾದಿಯಲ್ಲೇ ದೇಹಬಲ ಎಂಬ ಕಲ್ಪನೆ ವಿಜ್ಞಾನಿಗಳು, ತತ್ವಜ್ಞರು ಮತ್ತು ಋಷಿಗಳಿಗೆಲ್ಲೂ ಕುತೂಹಲ ಉಂಟುಮಾಡಿದೆ. ಜೀವಶಾಸ್ತ್ರ ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಸಾಕಷ್ಟು ಪ್ರಗತಿಯಾಗಿದ್ದರೂ ದೇಹಬಲದ ನಿಜವಾದ ಅರ್ಥ ಇನ್ನೂ ಬಹು ಜನರಿಗೆ ಎಸ್ಕೊಳ್ಳದೆ ಉಳಿದಿದೆ.
ಸಾಮಾನ್ಯವಾಗಿ ಈ ಬಲವನ್ನು ಪೇಶಿಗಾತ್ರ, ಸಹನಶಕ್ತಿ ಅಥವಾ ಕ್ರೀಡಾ ಸಾಮರ್ಥ್ಯದೊಂದಿಗೆ ಸಂಪರ್ಕಗೊಳಿಸುತ್ತಾರೆ. ಆದರೆ ಇವು ಎಲ್ಲಾ ಮೇಲ್ಮಟ್ಟದ ವ್ಯಾಖ್ಯಾನಗಳಷ್ಟೇ. ವಿಶ್ವಗುರು ಬಹಳ ನಿಖರವಾಗಿ ವಿವರಿಸುತ್ತಾರೆ, ದೇಹಬಲವೆಂಬುದು ಕಣ್ಣುಗೆ ಗೋಚರವಾಗುವ ಅಥವಾ ಅಳೆಯಬಹುದಾದ ಲಕ್ಷಣವಲ್ಲ. ಇದು ಶುದ್ಧತೆ ಎಂಬ ಆಂತರಿಕ ಗುಣದ ಪ್ರತಿಫಲನ. ಅವರು ಹೇಳುವಂತೆ, ದೇಹಬಲ ಶುದ್ಧ ರಕ್ತದಲ್ಲಿ ಇರುತ್ತದೆ. ಒಳ್ಳೆಯ ರಕ್ತವನ್ನೇ ದೇಹಬಲ ಎಂದು ಕರೆಯುತ್ತಾರೆ. ಈ ವಿವರಣೆ ಪರಂಪರಾ ವಿಜ್ಞಾನದ ದೃಷ್ಟಿಕೋನಕ್ಕೆ ಸವಾಲು ಹಾಕುತ್ತದೆ. ಆಧುನಿಕ ಜೀವಶಾಸ್ತ್ರ ರಕ್ತವನ್ನು ಅದರ ಅಂಗಾಂಶಗಳಾದ ಕೆಂಪು ಮತ್ತು ಬಿಳಿ ರಕ್ತ ಕಣಗಳು, ಪ್ಲಾಸ್ಮಾ ಮತ್ತು ಪ್ಲೇಟ್ಲೆಟ್ಸ್ ಮೂಲಕ ವಿವರಿಸುತ್ತದೆ. ಈ ಅಂಶಗಳು ಉಸಿರಾಟ, ರೋಗನಿರೋಧಕ ಶಕ್ತಿ ಮತ್ತು ಗಾಯವೈದ್ಯನೆಯಲ್ಲಿ ಬಹು ಮುಖ್ಯ ಪಾತ್ರ ವಹಿಸುತ್ತವೆ. ಆದರೆ ವಿಶ್ವಗುರು ಈ ಎಲ್ಲದಕ್ಕಿಂತ ಆಧ್ಯಾತ್ಮಿಕತೆಯೊಂದಿಗಿರುವ ಗಂಭೀರವಾದ ಅರ್ಥವನ್ನು ನಮ್ಮ ಮುಂದಿಡುತ್ತಾರೆ. ಅವರಿಗೆ ಪ್ರಕಾರ ರಕ್ತದ ಗುಣವು ಕೇವಲ ರಾಸಾಯನಿಕ ಸಂಯೋಜನೆಯಲ್ಲ, ಅದು ಜೀವನದ ಶುದ್ಧತೆಯೊಂದಿಗೆ ನೇರವಾಗಿ ಸಂಬಂಧಿಸಿದೆ. ಈ ತತ್ವದಲ್ಲಿ ಶುದ್ಧ ರಕ್ತ ಎಂಬುದು ಕೇವಲ ದೈಹಿಕ ಆರೋಗ್ಯವಲ್ಲ, ಅದು ಉತ್ಸಾಹ, ಸಮತೋಲನ ಮತ್ತು ದೇಹದೊಳಗಿನ ಏಕತೆಯ ಸಂಕೇತವಾಗಿದೆ. ವ್ಯಕ್ತಿಯ ಜೀವನಶೈಲಿ, ಆಲೋಚನೆಗಳು ಮತ್ತು ನಡೆನಡವಳಿಕೆಗಳು ಪ್ರಕೃತಿಯ ನಿಯಮಗಳೊಂದಿಗೆ ಹೊಂದಾಣಿಕೆಯಾಗಿದಾಗ ರಕ್ತ ಶುದ್ಧವಾಗುತ್ತದೆ. ನೀವು ಎಲ್ಲರೂ ಆರೋಗ್ಯವಾಗಿರಿ, ಬಲಿಷ್ಠರಾಗಿರಿ. ಇತಿಹಾಸದ ಹಾದಿಯಲ್ಲೇ ದೇಹಬಲ ಎಂಬ ಕಲ್ಪನೆ ವಿಜ್ಞಾನಿಗಳು, ತತ್ವಜ್ಞರು ಮತ್ತು ಋಷಿಗಳಿಗೆಲ್ಲೂ ಕುತೂಹಲ ಉಂಟುಮಾಡಿದೆ. ಜೀವಶಾಸ್ತ್ರ ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಸಾಕಷ್ಟು ಪ್ರಗತಿಯಾಗಿದ್ದರೂ ದೇಹಬಲದ ನಿಜವಾದ ಅರ್ಥ ಇನ್ನೂ ಬಹು ಜನರಿಗೆ ಎಸ್ಕೊಳ್ಳದೆ ಉಳಿದಿದೆ. ಸಾಮಾನ್ಯವಾಗಿ ಈ ಬಲವನ್ನು ಪೇಶಿಗಾತ್ರ, ಸಹನಶಕ್ತಿ ಅಥವಾ ಕ್ರೀಡಾ ಸಾಮರ್ಥ್ಯದೊಂದಿಗೆ ಸಂಪರ್ಕಗೊಳಿಸುತ್ತಾರೆ. ಆದರೆ ಇವು ಎಲ್ಲಾ ಮೇಲ್ಮಟ್ಟದ ವ್ಯಾಖ್ಯಾನಗಳಷ್ಟೇ. ವಿಶ್ವಗುರು ಬಹಳ ನಿಖರವಾಗಿ ವಿವರಿಸುತ್ತಾರೆ, ದೇಹಬಲವೆಂಬುದು ಕಣ್ಣುಗೆ ಗೋಚರವಾಗುವ ಅಥವಾ ಅಳೆಯಬಹುದಾದ ಲಕ್ಷಣವಲ್ಲ. ಇದು ಶುದ್ಧತೆ ಎಂಬ ಆಂತರಿಕ ಗುಣದ ಪ್ರತಿಫಲನ. ಅವರು ಹೇಳುವಂತೆ, ದೇಹಬಲ ಶುದ್ಧ ರಕ್ತದಲ್ಲಿ ಇರುತ್ತದೆ. ಒಳ್ಳೆಯ ರಕ್ತವನ್ನೇ ದೇಹಬಲ ಎಂದು ಕರೆಯುತ್ತಾರೆ. ಈ ವಿವರಣೆ ಪರಂಪರಾ ವಿಜ್ಞಾನದ ದೃಷ್ಟಿಕೋನಕ್ಕೆ ಸವಾಲು ಹಾಕುತ್ತದೆ. ಆಧುನಿಕ ಜೀವಶಾಸ್ತ್ರ ರಕ್ತವನ್ನು ಅದರ ಅಂಗಾಂಶಗಳಾದ ಕೆಂಪು ಮತ್ತು ಬಿಳಿ ರಕ್ತ ಕಣಗಳು, ಪ್ಲಾಸ್ಮಾ ಮತ್ತು ಪ್ಲೇಟ್ಲೆಟ್ಸ್ ಮೂಲಕ ವಿವರಿಸುತ್ತದೆ. ಈ ಅಂಶಗಳು ಉಸಿರಾಟ, ರೋಗನಿರೋಧಕ ಶಕ್ತಿ ಮತ್ತು ಗಾಯವೈದ್ಯನೆಯಲ್ಲಿ ಬಹು ಮುಖ್ಯ ಪಾತ್ರ ವಹಿಸುತ್ತವೆ. ಆದರೆ ವಿಶ್ವಗುರು ಈ ಎಲ್ಲದಕ್ಕಿಂತ ಆಧ್ಯಾತ್ಮಿಕತೆಯೊಂದಿಗಿರುವ ಗಂಭೀರವಾದ ಅರ್ಥವನ್ನು ನಮ್ಮ ಮುಂದಿಡುತ್ತಾರೆ. ಅವರಿಗೆ ಪ್ರಕಾರ ರಕ್ತದ ಗುಣವು ಕೇವಲ ರಾಸಾಯನಿಕ ಸಂಯೋಜನೆಯಲ್ಲ, ಅದು ಜೀವನದ ಶುದ್ಧತೆಯೊಂದಿಗೆ ನೇರವಾಗಿ ಸಂಬಂಧಿಸಿದೆ. ಈ ತತ್ವದಲ್ಲಿ ಶುದ್ಧ ರಕ್ತ ಎಂಬುದು ಕೇವಲ ದೈಹಿಕ ಆರೋಗ್ಯವಲ್ಲ, ಅದು ಉತ್ಸಾಹ, ಸಮತೋಲನ ಮತ್ತು ದೇಹದೊಳಗಿನ ಏಕತೆಯ ಸಂಕೇತವಾಗಿದೆ. ವ್ಯಕ್ತಿಯ ಜೀವನಶೈಲಿ, ಆಲೋಚನೆಗಳು ಮತ್ತು ನಡೆನಡವಳಿಕೆಗಳು ಪ್ರಕೃತಿಯ ನಿಯಮಗಳೊಂದಿಗೆ ಹೊಂದಾಣಿಕೆಯಾಗಿದಾಗ ರಕ್ತ ಶುದ್ಧವಾಗುತ್ತದೆ. ಈ ಶುದ್ಧತೆಯೇ ನಿಜವಾದ ದೇಹಬಲವಾಗಿ ವ್ಯಕ್ತವಾಗುತ್ತದೆ, ಕೇವಲ ಭಾರೆತ್ತುವ ಶಕ್ತಿಯಾಗಿ ಅಲ್ಲ, ಆದರೆ ರೋಗರಹಿತವಾಗಿ, ಶಕ್ತಿವಂತವಾಗಿ, ಜೀವನದ ಸವಾಲುಗಳನ್ನು ನಿಭಾಯಿಸಲು ಸಾಮರ್ಥ್ಯವಿರುವ ದೇಹದ ರೂಪದಲ್ಲಿ. ಒಳ್ಳೆಯ ರಕ್ತವನ್ನೇ ದೇಹಬಲ ಎಂದು ಕರೆಯುತ್ತಾರೆ ಎಂಬ ವಿಶ್ವಗುರುವಿನ ಹೇಳಿಕೆಯು ದೇಹಬಲವೆಂದರೆ ಆತ್ಮಶುದ್ಧತೆ ಮತ್ತು ಶಿಸ್ತುಪೂರ್ಣ ಜೀವನದ ಫಲವೆಂದು ಸಾರುತ್ತದೆ. ಅಂದರೆ ನಿಜವಾದ ಶಕ್ತಿ ಕೇವಲ ಜಿಮ್ನಲ್ಲಿ ನಿರ್ಮಾಣವಾಗುವುದಿಲ್ಲ. ನಾವು ಏನು ತಿನ್ನುತ್ತೇವೆ, ಹೇಗೆ ಆಲೋಚಿಸುತ್ತೇವೆ ಮತ್ತು ಯಾವ ಮೌಲ್ಯಗಳನ್ನು ಪಾಲಿಸುತ್ತೇವೆ ಎಂಬುದರ ಮೂಲಕ ಅದು ಬೆಳೆಸಲ್ಪಡುತ್ತದೆ. ಒಳ್ಳೆಯ ರಕ್ತ ಹೊಂದಿರುವ ವ್ಯಕ್ತಿ ಪ್ರಕೃತಿಯಿಂದಲೇ ಶಕ್ತಿಶಾಲಿ, ಶೀಘ್ರ ಗುಣಮುಖರಾಗುವ ಸಾಮರ್ಥ್ಯ ಮತ್ತು ಶುದ್ಧ ಜೀವಶಕ್ತಿಯನ್ನು ಹೊಂದಿರುತ್ತಾನೆ. ಇದು ಯಾವ ವ್ಯಾಯಾಮದಿಂದಲೂ, ಯಾವ ಆಹಾರಕಗಳಿಂದಲೂ ಬದಲಾಗುವುದಿಲ್ಲ. ಇಂದಿನ ಜಗತ್ತಿನಲ್ಲಿ ನಕಲಿ ಹೆಚ್ಚಿಕೆಗಳು ಹಾಗೂ ತಾತ್ಕಾಲಿಕ ಫಿಟ್ನೆಸ್ ಗುರಿಗಳು ನೈಜಾರೋಗ್ಯವನ್ನು ಮರೆಮಾಡಿಸುತ್ತಿವೆ. ಅಂತಹ ಸಂದರ್ಭದಲ್ಲಿ ವಿಶ್ವಗುರುವಿನ ಜ್ಞಾನ ನಮಗೆ ತಾಜಾ ಜ್ಞಾನೋಪದೇಶದಂತೆ. ಇಟ್ ರಿಮೇನ್ಸ್ ಇಸ್ ದಟ್ ದೇಹಬಲ ಒಳಗಿನಿಂದಲೇ ಆರಂಭವಾಗುತ್ತದೆ. ಈ ಶಕ್ತಿ ನಮ್ಮ ಆಚರಣೆ, ಆಹಾರ ಮತ್ತು ಆಲೋಚನೆಗಳ ಶುದ್ಧತೆಯಲ್ಲಿಯೂ ಇರುವುದನ್ನು ಗಮನಿಸಬೇಕಿದೆ. ಇಂತಹ ಸಮಗ್ರ ಸಮತೋಲನದ ಮೂಲಕ ಮಾತ್ರವಷ್ಟೇ ನಿಜವಾದ ದೇಹಬಲದ ಮೂಲವಾದ ಶುದ್ಧ ರಕ್ತವನ್ನು ನಾವು ಹೊಂದಬಲ್ಲೆವು. ವಿಜ್ಞಾನಿಗಳು ದೇಹಬಲವನ್ನು ಅಳತೆ ಸಂಖ್ಯೆಗಳ ಮೂಲಕ ವ್ಯಾಖ್ಯಾನಿಸುತ್ತಿರುವಾಗಲೂ ವಿಶ್ವಗುರು ನಮಗೆ ಇನ್ನೊಂದು ಆಳವಾದ ಸತ್ಯವನ್ನು ನೆನಪಿಸುತ್ತಾರೆ. ಯಾರು ಶುದ್ಧ ರಕ್ತದ ಸ್ವರೂಪವನ್ನು ಅರ್ಥಮಾಡಿಕೊಳ್ಳುತ್ತಾರೋ ಅವರು ಮಾತ್ರ ದೇಹಬಲದ ನಿಜವಾದ ಅರ್ಥವನ್ನು ತಿಳಿಯಬಲ್ಲರು. ಶಕ್ತಿಯೆನ್ನುವುದು ನಿರ್ಮಿಸಬೇಕಾದದ್ದಲ್ಲ, ಅದು ಬೆಳೆಯಬೇಕಾದದ್ದು, ಪೋಷಿಸಬೇಕಾದದ್ದು ಮತ್ತು ಕೊನೆಗೆ ಶುದ್ಧಗೊಳಿಸಬೇಕಾದದ್ದು. ದೇಹಬಲ ಎಂದರೇನು? ಕೇವಲ ಗಟ್ಟಿಯಾದ ಶರೀರವಲ್ಲ. ಕೇವಲ ಜಿಮ್ ಹೋಗಿ ತಯಾರಾಗುವುದಲ್ಲ.
ನಿಜವಾದ ದೇಹಬಲ ಅಂದರೆ ಆರೋಗ್ಯವಂತ ದೇಹ, ರೋಗರಹಿತ ಶಕ್ತಿ, ಆಂತರಿಕ ಶುದ್ಧತೆಯ ಪ್ರತಿಫಲನ, ಶುದ್ಧ ರಕ್ತದ ಅರ್ಥ. ತಿನ್ನುವ ಆಹಾರ ಶುದ್ಧವಾಗಿರಬೇಕು, ಮನಸ್ಸು ಶುದ್ಧವಾಗಿರಬೇಕು, ನಡವಳಿಕೆ ಶಿಷ್ಟವಾಗಿರಬೇಕು. ಜೀವನಶೈಲಿ ಸರಿಯಾದಾಗ ನಮ್ಮ ರಕ್ತ ಶುದ್ಧವಾಗುತ್ತದೆ. ಶಕ್ತಿ ಹೊರಗಿನಿಂದ ಆಗುವುದಿಲ್ಲ, ಅದು ನಮ್ಮೊಳಗಿನ ಶುದ್ಧತೆಯಿಂದ ಬರುತ್ತದೆ. ದೇಹಬಲವನ್ನು ನಾವು ಪೋಷಿಸಬೇಕು, ಬೆಳೆಸಬೇಕು, ಶುದ್ಧಗೊಳಿಸಬೇಕು.